ನಮಸ್ಕಾರ ಅಭ್ಯರ್ಥಿಗಳೇ, ಗುಡ್ ಮಾರ್ನಿಂಗ್ ಟು ಆಲ್. ಈ ಒಂದು ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ನೀವು ಏನೋ ನಿನ್ನೆ ನಾನು ಈ 3 ವಿಡಿಯೋಗಳನ್ನು ನಿಮ್ಮ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀನಿ. ಆದರೂ ಕೂಡ ನೀವು ಏನು ಮಾಡ್ತಾಯಿಲ್ಲ ಅಂತಂದರೆ, ಆ ವಿಡಿಯೋಗಳನ್ನು ನೋಡ್ದೇ ಅದೇ ವಿಡಿಯೋ ಒಳಗಡೆ ನೀವು ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆದರೂ ಕೂಡ ನೀವು ಅದನ್ನು ನೋಡ್ದೇ ಮತ್ತು ನೀವು ಸೇಮ್ ರಿಪೀಟೆಡ್ ಕ್ವಶನ್ಗಳನ್ನು ಕೇಳಿದಿರಿ. ಉದಾಹರಣೆಗೆ ಡಬಲ್ ಸ್ಟಾರ್ ಬಂದಿದೆ ಏನು ಮಾಡಬೇಕು, ನಮ್ಮ ಹೆಸರು ಬಂದಿಲ್ಲ ಏನು ಮಾಡಬೇಕು, ಇದನ್ನೇ ನಾನು ಭಾಳ ಸಲ ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ನಿಮ್ಮ ಉತ್ತರ ಅಂತೇಳಿ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೇನೆ. ಆದರೂ ಕೂಡ ನೀವು ಅದನ್ನು ನೋಡ್ದೇ ಕಾಮೆಂಟ್ಗಳನ್ನು ಶೇರ್ ಮಾಡಿದ್ದೀರಿ. ಆದರೆ ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಕಾಮೆಂಟ್ಗಳು ಇರ್ತವೆ ಅಥವಾ ನೀವು ಹಾಕಲಿಲ್ಲ ಅಂದರೂ ಕೂಡ ನಿಮ್ಮ ಥರದೇ ಪ್ರಾಬ್ಲಮ್ ಇರುವಂಥ ಕಾಮೆಂಟ್ಗಳು ನಾನು ಉತ್ತರವನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಅಭ್ಯರ್ಥಿಗಳೇ, ಚಾನಲ್ಗೆ ಹೊಸಬರಾಗಿದ್ದರೆ ನಿಮ್ಮ ಸಪೋರ್ಟ್ ನನಗಿರಲಿ. ಹೀಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬರ್ ಮಾಡೋದು ಬಟನ್ ಫ್ರೀ ಇದೆ, ಜೊತೆಗೆ ಕಾಮೆಂಟ್ಸ್ ಬಾಕ್ಸು ಫ್ರೀ ಇದೆ. ನೀವು ಬೇಕಾದರೆ ಕಾಮೆಂಟ್ಸ್ಗಳನ್ನು ಕೂಡ ಶೇರ್ ಮಾಡ್ಬೋದು. ನಾನು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಿಮ್ಮ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಮತ್ತು ನಿಮ್ಮಲ್ಲಿ ಮತ್ತೆ ಇದನ್ನು ಹೊರತುಪಡಿಸಿ ಈಗಾಗಲೇ ಸುಮಾರು ನಿಮ್ಮ ಕಾಮೆಂಟ್ಗಳನ್ನು ಓದಿ ಉತ್ತರವನ್ನು ಕೊಟ್ಟಿದ್ದೀನಿ. 2-3 ವಿಡಿಯೋಗಳನ್ನು ನೋಡ್ಬೋದು ನೀವು. ಆದರೂ ಕೂಡ ಇನ್ನೂ ಡೌಟ್ಗಳಿದ್ದರೆ ನಂಗೆ ಕಾಮೆಂಟ್ ಮಾಡಿರಿ. ನಾನು ಫ್ರೀ ಇದ್ದಾಗ ನಿಮ್ಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಹಾಯ್ ಸರ್, ನೀವು ಸ್ಟಾರ್ ಬಂದಿದೆ ಅಂತ ಹೇಳುತ್ತಾ ಇದ್ದೀರಾ, ಬಟ್ ಅದು ಬಂದ ಮೇಲೆ ನಾವು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕಾ? ನಾನು ಹೇಳ್ತಾ ಇಲ್ಲ, ಬಂದಿದೆ, ಅದು ನಾನೇ ಕೇಳಕ್ಕೆ ಹೋಗಲಿ, ಅದು ಆಲ್ರೆಡಿ ಬಂದುಬಿಟ್ಟಿದೆ. ನೆಕ್ಸ್ಟ್ ನೋಡಿ, ಆರ್ ಸೆಕೆಂಡ್ ಅಲ್ಲಿ ಬರುತ್ತಾ ಹೇಳಿ, ಸೊಲ್ಯೂಷನ್ ಫಾರ್ ಅವರ್ ಕ್ವಶನ್ಸ್ ಮಾಡಬೇಕು ಮುಂದೆ. ಏನು ಮಾಡಬೇಕು ಮುಂದೆ ನೋಡಿರಿ, ನಾನು ಹೇಳ್ತಾ ಇಲ್ಲ. ಡಬಲ್ ಸ್ಟಾರ್ ಬಂದಿದೆ ನಿಮ್ಮ ಮುಂದೆ, ನೀವೇ ನನಗೆ ಹೇಳ್ತಾ ಇದ್ದೀರಿ. ಆಮೇಲೆ ನೀವು ಲಿಸ್ಟ್ ತೆಗೆದು ನೋಡಿದ್ರು ಕೂಡ ಗೊತ್ತಾಗುತ್ತೆ. ಇದು ಸ್ಟಾರ್ ಬಂದಿದೆ ನಿಜ. ಇದು ಬಂದಿಲ್ಲ ಅಂದರೆ ನೀವು ಸಫಿಷಿಯೆಂಟ್ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿದೆ ಅಂತ ಅರ್ಥ. ನೀವು ನೆಕ್ಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು ಕಾಲೇಜ್ಗಳನ್ನು ಸೇರಿಸ್ಬೋದು. ಓಕೆ, ನೆಕ್ಸ್ಟ್ ರೌಂಡಲ್ಲಿ ಕಾಲೇಜ್ಗಳನ್ನು ನೀವು ಸೇರಿಸಬಹುದು, ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಎಕ್ಸಿಮ್ಷನ್ ಅಂತ ಅಂದರೆ ಏನು? ಎಕ್ಸಿಮ್ಷನ್ ಅಂತ ಅಂದರೆ ಇದು SC ST ದವರಿಗೆ ಫ್ರೀ, ಯಾವುದೇ ಫೀಸ್ ಇಲ್ಲ, ಫ್ರೀಯಾಗಿ ಎಜುಕೇಷನ್. ಓಕೆ, ನಿಮಗೆ ಫೀಸ್ ರೆಸಿಪ್ಟ್ ಬರೋದಿಲ್ಲ, ನಿಮಗೆ ಫ್ರೀ. ಏನು ಮಾಡ್ತಾರಪ್ಪ ಅಂತಂದರೆ ಅಡ್ಮಿಷನ್ ಕೊಡ್ತಾರೆ, ಅದಕ್ಕೆ ಎಕ್ಸಿಮ್ಷನ್ ಅಂತ ಇದೆ. ನಿಮಗೆ ಯಾವುದೇ ಥರಂಥ ಫೀಸ್ ಇಲ್ಲ. ನೆಕ್ಸ್ಟ್ ಇಲ್ಲೊಂದು ನೇಹಾ ಮುಜಾರ್ ಅವರು ಹಾಕಿದ್ದಾರೆ, ಸರ್ ಮುಜೆ ಪ್ರೈವೇಟ್ ಕಾಲೇಜ್ ಮಿला लेकिन मुझे गवर्नमेंट कॉलेज में एडमिशन चाहिए था, अगर सेकंड राउंड के लिए ऑप्शन कर लो तो मिलने की चांस है क्या? ಸಿ ನೇಹಾ ಅವರು ಹಿಂದಿಯಲ್ಲಿ ಮೆಸೇಜ್ ಹಾಕಿರೋದು ಏನಂದರೆ, ಇವರಿಗೆ ಈಗ ಒಂದು ಕಾಲೇಜ್ ಸಿಕ್ಕಿದೆ ಪ್ರೈವೇಟ್ ಕಾಲೇಜಲ್ಲಿ, ಸೆಕೆಂಡ್ ರೌಂಡಲ್ಲಿ ಹೋದರೆ ನನಗೆ ಕಾಲೇಜ್ ಸಿಗೋ ಚಾನ್ಸ್ ಇತ್ತು ಅಂತ ಕೇಳ್ತಾ ಇದ್ದಾರೆ. ನೋಡಿರಿ, ಕಾಲೇಜ್ ಸಿಕ್ಕವರಿಗೆ 2 ಚಾನ್ಸ್ ಇರುವಂಥದ್ದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಓಕೆ, 2 ಚಾನ್ಸ್ಗಳನ್ನು ಕೊಡುವುದು. ನಿಮಗೆ ಕಾಲೇಜ್ ಸಿಕ್ಕಿ, ಓಕೆ, ಏನಪ್ಪ ಅಂತಂದರೆ ನಿಮಗೆ ಕಾಲೇಜ್ ಸಿಕ್ಕಿದೆ, ನೀವು ಸೆಕೆಂಡ್ ರೌಂಡಲ್ಲಿ ಹೋದರೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಅಂತ ನೀವು ಕೇಳ್ತಾ ಇದ್ದೀರಿ. ಬಟ್ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಈ ಕಟ್ ಆಫ್ ಬಿಟ್ಟಿರೋದ್ರಲ್ಲಿ ನಿಮ್ಮ ಭಾಳ ನಿಯರೆಸ್ಟ್ ಇದ್ದರೆ, ಏನು ಕಟ್ ಆಫ್ ಬಿಟ್ಟಿದ್ದಾರೆ ಅದರಲ್ಲಿ ತುಂಬ ನಿಯರೆಸ್ಟ್ ಇದ್ದರೆ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಸೀಟ್ ಇದಾವೆ ಇಲ್ಲ ಅನ್ನೋದನ್ನು ಸೀಟ್ ಮೆಟ್ರಿಕ್ಸ್ ಬಿಟ್ಟಾಗ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಎಲ್ಲರೂ ಹೋಗಿ ಅಡ್ಮಿಷನ್ ಆಗಿಬಿಟ್ರು, ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲರೂ ಅಡ್ಮಿಷನ್ ಆಗಿಬಿಟ್ರು, ಸೆಕೆಂಡ್ ರೌಂಡಲ್ಲಿ ಒಂದು ಸೀಟು ಕೂಡ ಖಾಲಿ ಇರಲಿಕ್ಕಿಲ್ಲ, ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಯಾರಾದರೂ ಬಿಟ್ಟರೆ ಮಾತ್ರ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಫಾರ್ ಸೆಕೆಂಡ್ ರೌಂಡ್ ಮಿನಿಮಮ್ ಎಷ್ಟು ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡಬೇಕು ನೋಡಿರಿ, ನಿಮ್ಮ ಪರ್ಸೆಂಟೇಜ್ಗೆ ತಕ್ಕಂತೆ. ಓಕೆ, ನೀವು ಎಷ್ಟು ಬೇಕಷ್ಟು ಕಾಲೇಜ್ಗಳ, ಉದಾಹರಣೆಗೆ ಇಲ್ಲಿ ಒಂದು 21 ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ನಿಮ್ಮ ಪರ್ಸೆಂಟೇಜ್ ಚೆನ್ನಾಗಿದ್ದರೆ ಈ ಕಟ್ ಆಫ್ ನೋಡಿಕೊಂಡು ನೀರೆಸ್ತಿದ್ರೆ ಸೊ ನೀವು ಜಾಸ್ತಿ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ರಿ. ಉದಾಹರಣೆಗೆ ನೀವು ಒಂದು 5ನ 6 ಆ್ಯಡ್ ಮಾಡಿದ್ದೀರಿ. ನಾನು ಹೇಳೋದು ಏನಪ್ಪ ಅಂತಂದರೆ, ಒಂದು 15ರಿಂದ 20 ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊರಿ ಅಂತ ನಾನು ಹೇಳೋದು. ಕಟ್ ಆಫ್ ಚೇಂಜ್ ಆಗುತ್ತಾ ಹೇಳಿ? ಕಟ್ ಆಫ್ ಈಗ ಚೇಂಜ್ ಆಗೋದಿಲ್ಲ ರೀ. ಕಟ್ ಆಫ್ ಮತ್ತೆ 2ನೇ ರೌಂಡಿಗೆ ಬದಲಾವಣೆ ಆಗ್ಬೋದು, ಹೌದಾ? 2ನೇ ರೌಂಡಿಗೆ ಮತ್ತೆ ಚೇಂಜಸ್ ಆಗ್ಬೋದು, ಆದರೆ ಈಗ ಮತ್ತೆ ಹೊಸದಾಗಿ ಚೇಂಜ್ ಆಗೋದಿಲ್ಲ. ಹಾಯ್ ಸರ್, ಕಾಲೇಜ್ ನೇಮಲ್ಲಿ ಗ್ಯಾಪ್ ಇದೆ. ಗ್ಯಾಪ್ ಇರೋದಿಲ್ಲ ರೀ, ಕಾಲೇಜ್ ನೇಮ್ ಪಕ್ಕದಲ್ಲಿ ಗ್ಯಾಪ್ ಇಲ್ಲ. ಡಬಲ್ ಸ್ಟಾರ್ ಇದ್ದರೆ ನೀವು ಸಫಿಷಿಯೆಂಟ್ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿಲ್ಲ, ಆಮೇಲೆ ನಿಮಗೆ ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅರ್ಥ. ನಿಮ್ಮದು ಪರ್ಸೆಂಟೇಜ್ ಇತ್ತು, ಆದರೆ ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿಲ್ಲ. ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಕೊಡ್ತಿದ್ವಿ ಅಂತ ಲೆಕ್ಕ ಈಗ. ಸೊ ಈಗ ಏನು ಮಾಡೋದು, ಸೆಕೆಂಡ್ ರೌಂಡ್ಗೆ ಬರುತ್ತೆ ನಿಮಗೆ. ಹೌ ಮಚ್ ಅಮೌಂಟ್ ಶುಡ್ ವಿ ಪೇ? ಕಾಲೇಜ್ ಫೀಸ್ ಇದೆಯಲ್ಲ, ಕಾಲೇಜ್ ಫೀಸಲ್ಲಿ ಮೆನ್ಷನ್ ಮಾಡಿದಾರಲ್ಲ, ನಿಮ್ಮ ಹೆಸರು ಕಾಲೇಜಿನ ಪಕ್ಕದಲ್ಲಿ ಫೀಸ್ ಇದೆ, ಅದನ್ನು ಅಷ್ಟು ಪೇ ಮಾಡಬೇಕಾಗತ್ತೆ ಚಾನಲಲ್ಲಿ. ಸರ್, ಒಂದು SC ಕ್ಯಾಟಗರಿ ಬರುತ್ತೆ ಸರ್, ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ, ಪಿ ಎಕ್ಸಿಮ್ಷನ್ ಅಂತ ಇದೆ,
ಅಡ್ಮಿಷನ್ ಹೆಂಗೆ ಮಾಡೋದು ಸರ್? ನಾವು ಏನಾದರೂ ಚಲನ ತುಂಬಬೇಕಾ? ಇಲ್ಲ. ಎಕ್ಸಮ್ಷನ್ ಅಂತಿದ್ರೆ ಚಲನ ತುಂಬಂಗಿಲ್ರಿ, ಫ್ರೀ ರೀ, ನಿಮ್ಗೆ ಕಂಪ್ಲೀಟಾಗಿ ಫ್ರೀನೇ ಇದೆ. ಸೀಟ್ ಅಲಾಟ್ಮೆಂಟ್ ಆಗಿರೋರು ನೆಕ್ಸ್ಟ್ ಅಡ್ಮಿಷನ್ ರಿಲೇಟೆಡ್ ಆನ್ಲೈನಲ್ಲಿ SBI ಫೀ ಡೈರೆಕ್ಟ್ ಸೆಂಟರ್ನಲ್ಲಿ ಅಡ್ಮಿಷನ್ ಸ್ಲಿಪ್, ಕಾಲೇಜ್ ಅಡ್ಮಿಷನ್ಸ್ ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ವಿಡಿಯೋ ಹೇಳಿ. ನೋಡಿರಿ, ಈಗ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಈಗ ಏನಾಗಿದೆ ಅಂತಂದರೆ, ಈಗ ನೆಕ್ಸ್ಟ್ ಅಂದರೆ ನಿನ್ನೆ ರಾತ್ರಿಯಿಂದ ನಿಮಗೆ ಆನ್ಲೈನಲ್ಲಿ ಲಾಗಿನ್ ಮಾಡಿಕೊಂಡು ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಯಾವುದಾದ್ರೂ ಒಂದು SBI ಸೆಂಟರ್ ಇದಕ್ಕೆ ಹೋಗಿ ಬ್ರ್ಯಾಂಚಿಗೆ ಹೋಗಿ ಪೇ ಮಾಡಬೇಕಿತ್ತು. ಪೇ ಮಾಡಿದ ಸ್ಲಿಪ್ಪನ್ನು ತೊಗೊಂಡು ಎಲ್ಲ ಡಾಕ್ಯುಮೆಂಟ್ ತೊಗೊಂಡು ನೀವು ಡೈರೆಕ್ಟ್ ಸೆಂಟ್ರಿಗೆ ಹೋಗಬೇಕು. ಹೌದಾ? ಡೈರೆಕ್ಟ್ ಸೆಂಟ್ರಿಗೆ ಹೋದ್ಮೇಲೆ ಅವ್ರು ಏನು ಮಾಡ್ತಾರೆ, ನಿಮಗೆ ಅಡ್ಮಿಷನ್ ಸ್ಲಿಪ್ಪನ್ನು ಕೊಡ್ತಿದ್ರು. ಅಡ್ಮಿಷನ್ ಸ್ಲಿಪ್ಪನ್ನು ತೊಗೊಂಡು ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕಿತ್ತು. ಇದು ಪ್ರೊಸೀಜರ್ ಇದೆ. ಬಟ್ ಇನ್ನೂ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ, ಲಿಂಕ್ ಅಪ್ಡೇಟ್ ಆಗಿಲ್ಲ. ಲಿಂಕ್ ಅಪ್ಡೇಟ್ ಆಗದ ಕಾರಣ ಸೊ ನಿಮಗೆ ಇವತ್ತು ಲಿಂಕ್ ಓಪನ್ ಆದರೆ ನೀವು ಅದನ್ನು ಪೇಮೆಂಟ್ ಮಾಡಿಕೊಂಡು ಡೈರೆಕ್ಟ್ ಸೆಂಟ್ರಿಗೆ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಈ ಸ್ಲಿಪ್ಪನ್ನು ತೊಗೊಂಡು ಆಮೇಲೆ ಅಲ್ಲಿ ಹೋದ್ಮೇಲೆ ಅವರೊಂದು ಸ್ಲಿಪ್ಪನ್ನು ಕೊಡ್ತಾರೆ ಅಡ್ಮಿಷನ್ದು ಅಂತ ತೊಗೊಂಡು ಕಾಲೇಜಿಗೆ ಹೋಗಲಿಕ್ಕೆ ಯಾವಾಗ 5 ತಾರೀಕು ಕೊನೆ ದಿನಾಂಕ, 5 ತಾರೀಕು ತನಕ ನೀವು ಹೋಗ್ಬೋದು. ಸ್ಟಾರ್ ಮಾರ್ಕ್ ಬಂದವರು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಚಾನ್ಸ್ ಇದೆಯಾ? ಹಾಂ ಇದೆ. ಸ್ಟಾರ್ ಮಾರ್ಕ್ ಬಂದವರು ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಇದೆ. ಸರ್ ಇದೇ ಕಟ್ ಆಫ್ ನೆಕ್ಸ್ಟ್ ರೌಂಡ್ಗೆ ಕಂಟಿನ್ಯೂ ಆಗುತ್ತಾ? ನೋಡಿರಿ, ಕಟ್ ಆಫ್ ನೆಕ್ಸ್ಟ್ ರೌಂಡ್ಗೆ ಕಂಟಿನ್ಯೂ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಯಾಕಂತಂದರೆ ಈಗ ಸೀಟ್ ಸಿಗದವ್ರಿಗೆ ಕಡಿಮೆ ಇದೆ. ಸೆಕೆಂಡ್ ರೌಂಡಲ್ಲಿ ಅವ್ರಿಗೆ ಸೀಟ್ ಸಿಗುತ್ತೆ, ಅವ್ರ ಕಟ್ ಆಫ್ ಬೇರೆ ಇರುತ್ತೆ, ಅವ್ರದ್ದು ಪರ್ಸೆಂಟೇಜ್ ಚೇಂಜ್ ಇರುತ್ತೆ. ಸೊ ಹೀಗಾಗಿ ಇದರಲ್ಲಿ ಸ್ವಲ್ಪ ಮಾತ್ರ ಇಲ್ಲಿ ವೇರಿಯೇಷನ್ ಆಗುವಂಥದ್ದು. ಆಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ, ಈಗ ಉದಾಹರಣೆಗೆ ನೋಡಿ, ಈಗ ಒಂದು ಕಾಲೇಜಿಗೆ ಯಾರು ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಅವ್ನು ಕಡಿಮೆ ಪರ್ಸೆಂಟೇಜ್ ಇದ್ದ ಆಪ್ಷನ್ ಎಂಟ್ರಿ ಮಾಡಿದರೆ ಅವ್ನು ಕೊಡಲೇಬೇಕಾಗತ್ತೆ. ಇಲ್ಲಿ ಕಟ್ ಆಫಲ್ಲಿ ಇದ್ದದನ್ನೇ ಕೊಡಬೇಕಂತೇನಿಲ್ಲ. ಓಕೆ. ಆಮೇಲೆ ಇದಕ್ಕೆ ಆಲ್ಮೋಸ್ಟ್ ಇದೇ ಕಟ್ ಆಫ್ ಕಂಟಿನ್ಯೂ ಆಗುತ್ತೆ ಇಲ್ಲಂತಿಲ್ಲ, ಆದರೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಸರ್ ಇದು ಫೀ ತೋರಿಸ್ತಾ ಇಲ್ವಲ್ಲ, ಸೊ ಇದು ಫೀನ 2 ವರ್ಷ BEdಗೆ ಇಲ್ಲ, ಈಗ ಫೀ ತೋರಿಸ್ತದೆ ಅದು ಪ್ರತಿ ವರ್ಷದ BEdಗೆ ವರ್ಷದ ಫೀಸ್ ಇದು. ಸೆಕೆಂಡ್ ರೌಂಡ್ ಕಟ್ ಆಫ್ ಎಷ್ಟು ಆಗ್ಬೋದು? ಆಲ್ಮೋಸ್ಟ್ ಇಷ್ಟೇ ಆಗುತ್ತೆ. ಸೆಕೆಂಡ್ ರೌಂಡ್ ಕಟ್ ಆಫ್ ಏನು ಬಿಟ್ಟಿದ್ದಾರಲ್ಲ ಅಷ್ಟೇ ಆಲ್ಮೋಸ್ಟ್ ಆಗುತ್ತೆ, ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೇ. ಲಿಸ್ಟಲ್ಲಿ ನೇಮ್ ಬಂದಿಲ್ಲ ಸರ್, ಏನು ಮಾಡಬೇಕು? ಲಿಸ್ಟಲ್ಲಿ ನೇಮ್ ಬಂದಿಲ್ಲಪ್ಪ ಅಂತಂದರೆ ನೀವು ಸೆಕೆಂಡ್ ರೌಂಡ್ಗೆ ಕಾಯಬೇಕು. ಸೆಕೆಂಡ್ ರೌಂಡ್ ಬರುತ್ತಲ್ಲ ಅವಾಗ ಹೋಗಬೇಕಾಗತ್ತೆ. ನಮ್ಮ ನೇಮ್ ಫಸ್ಟ್ ರೌಂಡಲ್ಲಿ ನೇಮ್ ಇದೆ, ಆದರೆ ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ನೇಮ್ ಇದೆ ಆದರೆ ಸೆಕೆಂಡ್ ರೌಂಡಲ್ಲಿ ನೇಮ್ ಇಲ್ಲ. ಇನ್ನೂ ಸೆಕೆಂಡ್ ರೌಂಡೇ ಬಂದಿಲ್ಲ. ಫಸ್ಟ್ ರೌಂಡ್ ಹೆಂಗೆ ಕ್ಲೋಸ್ ಆಗುತ್ತೆ? ಫಸ್ಟ್ ರೌಂಡೇ ಬಿಟ್ಟಿರೋದು ಈಗ. ಸರ್ 73 ಆಗಿದೆ, ಈಗ ನನಗೂ ಹೆಸರು ಬಂದಿಲ್ಲ. ನೆಕ್ಸ್ಟ್ ರೌಂಡ್ಗೆ ಬರಬೇಕು ಅಂದರೆ ಆಪ್ಷನ್ ಎಂಟ್ರಿ ಮಾಡಲೇಬೇಕಾ? ಒಂದು ವೇಳೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ನೆಕ್ಸ್ಟ್ ರೌಂಡಿಗೆ ಬರಲ್ವಾ? ಏನಾಗುತ್ತೆ ಗೊತ್ತಾ, ನೀವು ನೆಕ್ಸ್ಟ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಯಾಕೆ ಮಾಡಬೇಕಂತ ಹೇಳ್ತಾ ಇದ್ದೇನೆಂದರೆ, ಈಗಾಗಲೇ ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ಆಪ್ಷನ್ ಎಂಟ್ರಿ ಮಾಡಿರುವಂಥ ಕಾಲೇಜುಗಳು ಏನಾದರೂ ಸೀಟ್ ಫುಲ್ ಆಗಿದ್ದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟು ನೋಡ್ಕೋಬೇಕು. ಅದನ್ನು ಸೀಟ್ ಫುಲ್ ಆಗಿತ್ತಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಲೇಬೇಕು, ಯಾಕಂದ್ರೆ ತೆಗಿಲೇಬೇಕು ಅದನ್ನು. ಆ ಫುಲ್ ಆಗಿರುವಂಥ ಕಾಲೇಜನ್ನ ಇಟ್ಕೊಂಡ್ರೆ ಏನು ಯೂಸ್ ಆಗಿದೆ? ಅದರಲ್ಲಿ ಸೀಟೇ ಕೊಡೋದಿಲ್ಲ ನಿಮಗೆ. ಅದನ್ನು ರಿಮೂವ್ ಮಾಡಿ ಬೇರೆ ಕಾಲೇಜನ್ನು ಸೇರಿಸೋದ್ರಿಂದ ಯಾವ ಕಾಲೇಜಲ್ಲಿ ಸೀಟ್ಗಳಿದಾವೆ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ಸೀಟ್ ಸಿಗುತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸಮ್ಷನ್? ಹೌ ವಿ ನೀಡ್ ಪುಟ್ ಅಪ್ಲಿಕೇಶನ್ ಕಾಲೇಜ್? ವಿ ನೀಡ್ ಸಮ್ ಕಾಲೇಜ್ ಆ್ಯಂಡ್ ವಿ ಆರ್ Bangalore urban and we need a college in Bangalore rural means what we need to do, please tell. So see, exemption means the complete fees is free of seat. Exemption means free seat. It is only for SC/ST candidates. Free, they will providing free admissions for you. Exemption means there is no fees. And application for college, we need same college. See, if you get college now, if you are like that college, you go with you just go with the diet center. Okay, go to diet center and take a admission slip, then go to the college. ವೆಬ್ಸೈಟ್ ಓಪನ್ ಆಗ್ತಲ್ಲ, ಅದೇ ನಾನು ವೆಬ್ಸೈಟ್ ಏನಾಗಿದೆ ಅಂತಂದರೆ ಇನ್ನೂ ಯಾಕೋ ತುಂಬ ಬಿಸಿ ಬರ್ತಾ ಇದೆ, ಓಪನ್ ಆಗ್ತಾ ಇಲ್ಲ. ಮೇ ಬಿ ಇವತ್ತು ಓಪನ್ ಮಾಡ್ಬೋದು, ಅಪ್ಡೇಟ್ ಮಾಡಿ. ಸೆಕೆಂಡ್ ರೌಂಡ್ಗೆ ಯಾವತ್ತು ಆಪ್ಷನ್ ಎಂಟ್ರಿ ಯಾವ ಥರ ಲಾಗಿನ್ ಮಾಡಬೇಕು ನೋಡಿರಿ, ಸೇಮ್ ಆ್ಯಸ್ ಇಟ್ ಈಸ್. ಈಗ ನಿಮ್ಗೇನು ಮಾಡ್ತಾರಪ್ಪ ಅಂತಂದರೆ, ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಅಂದರೆ ಕಾಲೇಜುಗಳು ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳಿದಾವೆ ಅಂತ ಬಿಡ್ತಾರೆ. ಬಿಟ್ಟ ಮೇಲೆ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಡ್ತಾರೆ. ಅವಾಗ ನಾನು ಹೇಳ್ತೇನೆ ನಿಮಗೆ ಆ ಲಿಂಕ್ ಬಂದ ಮೇಲೆ. ಸೇಮ್ ಈಗ ಹೆಂಗೆ ಫಸ್ಟ್ ರೌಂಡ್ ಮಾಡಿದರೆ ಹಾಗೆ
ಹೋಪ್ ಇಷ್ಟು ಏನಪ್ಪ ಅಂತಂದರೆ ಕಾಲೇಜ್ ನಿಮಗೆ ಅಂದರೆ ಡೌಟ್ಗಳು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನೊಂದೆರಡು ಕಾಮೆಂಟ್ ಇದ್ದಾವೆ. ನನಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿಲ್ಲ, ಏನು ಮಾಡಲಿ, ಪರ್ಸೆಂಟೇಜ್ 70% ಇದೆ, ವಾಟ್ ಈಸ್ ದ ನೆಕ್ಸ್ಟ್? ಸೆಕೆಂಡ್ ರೌಂಡಿಗೆ ವೇಟ್ ಮಾಡಿ. ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ಇನ್ನೂ ಬಾಕಿ ಇದ್ದಾವೆ. ಎಕ್ಸಿಬಿಷನ್ ಅಂತ ಬಂದರೆ ಅಮೌಂಟ್ ಪೇ ಮಾಡಬೇಕಾ? ಇಲ್ಲ. ಓಕೆ, ಇನ್ನೊಂದು 76 ಆಗಿದೆ, ಅದರ ಫಸ್ಟ್ ಲಿಸ್ಟಲ್ಲಿ ನೇಮ್ ಬಂದಿಲ್ಲ, ನೆಕ್ಸ್ಟ್ ರೌಂಡಲ್ಲಿ ಬರುತ್ತಾ? ಹಾಂ, ಎಷ್ಟು ಕಾಯಿನ್ ರೀ. ನೆಕ್ಸ್ಟ್ ರೌಂಡಲ್ಲಿ ಮತ್ತೆ ಆಪ್ಷನ್ ಎಂಟ್ರಿಗೆ ಬಿಡ್ತಾರೆ ನಿಮಗೆ. ಆಪ್ಷನ್ ಎಂಟ್ರಿ ಬಿಟ್ಟಾಗ ಮತ್ತು ನೀವು ಕಾಲೇಜ್ಗಳನ್ನು ಸೇರಿಸ್ಬೋದು, ಮತ್ತು ನೀವು ಸೆಕೆಂಡ್ ರೌಂಡಿಗೆ ಕಾಯ್ಬೋದು. ಸರ್, ಬಂದವರಿಗಿಂತ ಆಪ್ಷನ್ಸ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಸೆಲೆಕ್ಟ್ ಮಾಡಬೇಕಾ? ಬಂದಿರೋವರು ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್. ಹಾಂ, ನಿಮ್ಗೆ ಬಂದಿರೋರು ಮಾಡೋಂಗಿಲ್ಲ. ನಿಮ್ಗೆ ಕಾಲೇಜ್ ಇಷ್ಟ ಆಗಿದ್ದರೆ ಮಾತ್ರ ನೀವು ಅಡ್ಮಿಷನ್ ತೊಗೋಬೋದು. ಬೇಡ ಅಂತಂದರೆ ಆಪ್ಟೆಡ್ ಟು ನೆಕ್ಸ್ಟ್ ರೌಂಡ್ ಅಂತ ಮಾಡ್ಕೋಬೇಕು, ಸೆಕೆಂಡ್ ರೌಂಡ್ ಅಂತ. ಬ್ರದರ್, ಕಾಲೇಜ್ ನೇಮದಲ್ಲಿ ಡಬಲ್ ಸ್ಟಾರಿಗೆ ಬಂದಿದೆ, ಏನು ಅರ್ಥ? ಅಂದರೆ ನಿಮ್ಮ ಪರ್ಸೆಂಟೇಜ್ ಇದೆ, ಆದರೆ ನೀವು ಸಫಿಷಿಯೆಂಟ್ ಕಾಲೇಜ್ಗಳನ್ನು ಆ್ಯಡ್ ಮಾಡಿಲ್ಲ ಅಂತ ಅರ್ಥ. ಆ್ಯಡ್ ಮಾಡಿಲ್ಲ ನೀವು, ಹೀಗಾಗಿ ನಿಮಗೆ ಸೀಟ್ ಕೊಟ್ಟಿಲ್ಲ ಅಂತ ಅರ್ಥ. ಕಟ್ ಆಫ್ ಒಳಗಡೆ ಇದೆ ನಿಮ್ಮದು. ನೋಡಿ, ಡಬಲ್ ಸ್ಟಾರ್ ಇದ್ದವರು ನಿಮ್ಮದು ಕಟ್ ಆಫ್ ಪರ್ಸೆಂಟೇಜಲ್ಲಿ ಇದೆ, ನಿಮ್ಮದು ಪರ್ಸೆಂಟೇಜ್ ಚೆನ್ನಾಗಿದೆ, ಆದರೆ ನೀವು ಕಾಲೇಜ್ಗಳನ್ನು ಜಾಸ್ತಿ ಸೇರಿಸಿಲ್ಲ ಅಂತ ಅರ್ಥ. ಕಾಲೇಜ್ ಅಲಾಟೆಡ್ ಆಗಿದೆ, ಆದರೆ ಅದು ನಾವು ಬೇರೆ ಕಾಲೇಜ್ ಬೇಕಿತ್ತು. ಸೆಕೆಂಡ್ ರೌಂಡ್ಗೆ ಹಾಕಿದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವ ಸೀಟ್ ಕಳೆದುಕೊಳ್ತೀವ? ಹೌದು, ಹೋಗಿಬಿಡುತ್ತೆ. ಬೇಡ, ಯಾಕಂದರೆ ನೀವೇ ಹೇಳ್ತಾ ಇದ್ದೀರಿ ನಮಗೆ ಬೇಡ ಅಂಥೇಳಿ, ಹೌದಾ? ಸೊ ಹೀಗಾಗಿ ನಿಮಗೆ ನೀವು ಸೆಕೆಂಡ್ ರೌಂಡ್ಗೆ ಆಟೋಮೆಟಿಕ್ಲಿ ಹೋಗಬೇಕಾಗತ್ತೆ. ಅಂದರೆ ಫಸ್ಟ್ ರೌಂಡದು ಕ್ಯಾನ್ಸಲ್ ಆಗಿಬಿಡುತ್ತೆ. ಸರ್, ಇವಾಗ ನನಗೆ ನೀಡಿದ ಕಾಲೇಜ್ ಬೇಡ ಅಂದರೆ ನೆಕ್ಸ್ಟ್ ಕಾಲೇಜ್ ನನಗೆ, ಅಂದರೆ ಸೆಕೆಂಡ್ ಲಿಸ್ಟಲ್ಲಿ ನಮಗೆ ಫಸ್ಟ್ನಲ್ಲಿ ಹೊಂದಿರೋ ಕಾಲೇಜ್ ಥರ ಮತ್ತೆ ಬರ್ತಾ, ಆದರೆ ಮೊದಲ ಸುತ್ತಿನ ಅಡೆಡ್ ಕಾಲೇಜ್ ಬಂದಿದೆ, ನೆಕ್ಸ್ಟ್ ಅದೇ ರೀತಿ ಬರುತ್ತಾ, ಬೇರೆ ಬರುತ್ತಾ? ನೋಡಿರಿ, ನೀವೀಗ ಈ ರೌಂಡದ್ದು ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತಂದರೆ ನೀವು ಆಪ್ಟೆಡ್ ಟು ಸೆಕೆಂಡ್ ರೌಂಡ್ ಅಂತ ಮಾಡ್ತೀರಿ, ಹೌದಾ? ಸೊ ಸೆಕೆಂಡ್ ರೌಂಡ್ ಅಂತ ಮಾಡಿದ ಮೇಲೆ ಇದು ಹೋಗಿಬಿಡುತ್ತೆ. ನೀವು ಮತ್ತೆ ಏನು ಮಾಡ್ತೀರಿ, ಅಲ್ಲಿ ಬೇರೆ ಆಪ್ಷನ್ ಎಂಟ್ರಿ ಮತ್ತೆ ಬಿಡ್ತಾರೆ ನಿಮಗೆ, ಹೌದಾ? ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು ಮತ್ತೆ ಇದೇ ಕಾಲೇಜ್ ಹಾಕಿದರೆ ಇದೇ ಕಾಲೇಜ್ ಬರ್ಬೋದು, ಸೀಟ್ ಇದ್ದರೆ. ಬೇರೆ ಕಾಲೇಜ್ ಈ ಸೀಟನ್ನು ಇದೇ ಹೇಳೋಕ್ಕಾಗೋದಿಲ್ಲ. ಇದೇ ಸೀಟು ಬರ್ಬೋದು ಇದೇ ಕಾಲೇಜ್ ಇಟ್ಟರೆ, ಅಥವಾ ಬೇರೆ ಕಾಲೇಜು ಬರ್ಬೋದು, ಗ್ಯಾರಂಟಿ ಇಲ್ಲ ಏನಾಗುತ್ತೆ. ಯಾಕಂದ್ರೆ ಮತ್ತೊಂದು ಸಲ ಕಾಂಪಿಟೇಷನ್ ಆಗುತ್ತೆ. ಮತ್ತೊಂದು ಸಲ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಆ್ಯಡ್ ಮಾಡ್ತಾ ಹೋಗ್ತಾರೆ, ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸರ್, ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಐ ವಾಸ್ ಟೆನ್ಸ್ಡ್ ಆ್ಯಂಡ್ ಫಿಯರ್. ಐ ವಾಸ್ ವಾಚಿಂಗ್ ಯುವರ್ ವಿಡಿಯೋ ಸ್ಟಾರ್ಟ್ ಸ್ಕ್ರಾಲಿಂಗ್ ಆರ್ಟ್ಸ್ ಲಿಸ್ಟ್. ಐ ವಾಸ್ ಸೀಯಿಂಗ್ ನಾರ್ಮಲಿ. ಸಡನ್ಲಿ ಐ saw my name. Really shocked happened and could not really believe. Rank 71, Sarmishta Sahu. I got a first option college which I want to see college. This is the basement. Still many things to do to achieve my goal. I was following you from how to apply B.Ed application till merit list. I will not stop following. Really made my day. Thank you for supporting mitigation and thank you so much. Keep your helping. ಓಕೆ, ನಮಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ಓಕೆ, ಇವರು ಟೆನ್ಷನಲ್ಲಿದ್ದರು, ಇವರಿಗೆ ಸೀಟ್ ಕಾಣ್ತಾನೆ ಇರಲಿಲ್ಲ. ಯಾವಾಗ ನಾನು ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ತೋರಿಸ್ತಾ ಇದ್ದೆ, ಅವಾಗ ಅವ್ರು ಕಂಡುಬಿಡ್ತಂತೆ ನನ್ನ ವಿಡಿಯೋ ನೋಡಿದಾಗ. ಅದಕ್ಕೆ ಥ್ಯಾಂಕ್ಸ್, ನನಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ ಡಿಯರ್, ಆಲ್ ದ ಬೆಸ್ಟ್. ಮತ್ತು ನಿಮ್ಗೆ ಸಿಕ್ಕಿರುವಂಥ ಕಾಲೇಜ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಓಕೆ, ಮತ್ತೇನಾದ್ರು ಕಾಮೆಂಟ್ ಇದ್ದರೆ ಹಾಕಿರಿ. ಮಧ್ಯಾಹ್ನ ನಾನು ಬಿಡುವಿನ ವೇಳೆಯಲ್ಲಿ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.